ನಲ್ಮೆಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಈ ಬೆಳಗಿನ ಶುಭೋದಯಗಳು. ಮಕ್ಕಳೇ, ನೀವೆಲ್ಲ 8ನೇ ತರಗತಿಯಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಇದೊಂದು ಹೊಸದಾದಂತಹ ವಿಷಯ. ಅದರಲ್ಲೂ ನಿಮಗೆ ಈಗಾಗಲೇ 6-7ನೇ ತರಗತಿಯಲ್ಲಿ ಇದನ್ನು ನಿಮಗೆ ಪ್ರತ್ಯೇಕವಾದಂಥ ಶಾಸ್ತ್ರವಾಗಿ ಅಭ್ಯಾಸ ಮಾಡಿರೋದು. ಆದರೆ ಇಲ್ಲಿ ಸಮಾಜಶಾಸ್ತ್ರಕ್ಕೆ ಇನ್ನೊಂದು ವಿಷಯವನ್ನು ಇಲ್ಲಿ ಅಡಿಷನಲ್ ಸೇರಿಸಿದೆ. ಯಾವುದಂದರೆ ವಾಣಿಜ್ಯ ಅಧ್ಯಯನ ಅಂತ, ಅಂದರೆ ಬಿಸ್ನೆಸ್ ಸ್ಟಡೀಸ್ ಅಂತ, ಕಾಮರ್ಸಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ನೋಡಿ, ಕಾಮರ್ಸಲ್ಲಿ ಬರ್ತಕ್ಕಂಥದ್ದು ಅಂತಂದರೆ ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸು, ಇವು ಬಹಳ ಮುಖ್ಯ. BCom ತಗೊಂಡ್ರೆ ಅಥವಾ PUC ಕಾಮರ್ಸ್ ತಗೊಂಡ್ರೆ ಗೊತ್ತಾಗ್ತದೆ. ಇಲ್ಲಿ ವಾಣಿಜ್ಯ ಅಧ್ಯಯನದ ಮೂಲ ಪರಿಕಲ್ಪನೆಗಳ ಬಗ್ಗೆ ಈ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ. ಹೆಚ್ಚಿನದಾಗಿ ಇವತ್ತು ನಾವು ಯಾವುದೇ ರೀತಿಯ ಈ ಆರ್ಥಿಕವಾದಂಥ ಚಟುವಟಿಕೆಗಳನ್ನು ನಾವು ನಿರ್ವಹಿಸಬೇಕಾದ್ರೆ ಅಥವಾ ನಿಭಾಯಿಸಬೇಕಾದ್ರೆ ಅನೇಕ ವಿಚಾರಗಳನ್ನು ತಿಳ್ಕೊಳ್ಬೇಕಾಗ್ತದೆ. ಉತ್ಪಾದನೆ, ವಿತರಣೆ, ವಿನಿಮಯ, ಅನುಭೋಗ, ಈ ಥರ ಅನೇಕ ಪರಿಕಲ್ಪನೆಗಳನ್ನು ನಾವು ತಿಳ್ಕೋಬೇಕು ಅಂತಂದರೆ ಈ ವಾಣಿಜ್ಯ ಅಧ್ಯಯನದ ಪ್ರಮುಖ ಘಟಕಗಳ ಬಗ್ಗೆ ತಿಳಿದುಕೊಳ್ಳಬೇಕಾದಂತಹ ಅನಿವಾರ್ಯತೆ ಇದೆ. ಯಾಕೆ ಅಂದರೆ ಇವತ್ತಿನ ಸಂಕೀರ್ಣ ಸಮಾಜದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಾವು ಅನೇಕ ಹೊಸ ಹೊಸ ವಿಚಾರಗಳನ್ನು ಮತ್ತು ಅನೇಕ ಹೊಸದಾದಂತಹ ಪರಿಕಲ್ಪನೆಗಳನ್ನು ನಾವು ಪದಪ್ರಯೋಗವನ್ನು ಮಾಡ್ತೀವಿ. ಸೊ ಸಮಾಜ ವಿಜ್ಞಾನದ ಈ ಭಾಗದಲ್ಲಿ ಈ ವ್ಯವಹಾರ ಅಧ್ಯಯನದ ಪ್ರಮುಖ ಮೂಲ ವಿಷಯಗಳನ್ನು ನಾವು ಅಧ್ಯಯನ ಮಾಡ್ಕೋಬೇಕು ಅಂತಂದರೆ ಮುಖ್ಯವಾಗಿ ಅದರ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ತಿಳ್ಕೊಬೇಕಾಗ್ತದೆ. ಇಲ್ಲಿ ವ್ಯವಹಾರದ ಅಧ್ಯಯನಕ್ಕೆ ಅಂದರೆ ಏನು ಬಿಸಿನೆಸ್ ಸ್ಟಡೀಸ್ ಅಂತ ಏನು ಇಂಗ್ಲಿಷ್ ಪದ ಬಳಸ್ತೀವಲ್ಲ, ಆ ಆರ್ಥಿಕ ಚಟುವಟಿಕೆಗಳೇ ಮೂಲಭೂತ ಅಂಶಗಳಾಗಿವೆ. ನೋಡಿ, ವ್ಯವಹಾರ ಎಂಬ ಪದ ಬಿಸ್ನೆಸ್ ಅಂತಕ್ಕಂಥದ್ದು, ಬಿಸ್ನೆಸ್ ಅಲ್ಲಿ ಪದನೇ ಇದೆ. ಬಿಸ್ನೆಸ್ ಅಂದ್ರೆ ಯಾವಾಗಲೂ ಬಿಸಿ ಅಂತ ಹೇಳ ಬಿಸಿ, ಸದಾ ಚಟುವಟಿಕೆಯಿಂದ ಕೂಡಿರುವ ಬಿಸಿನೆಸ್, BUSI ಬಿಸಿನೆಸ್ ಅಂತಕ್ಕಂಥ ಆಂಗ್ಲ ಪದ. ಇದು ಬಿಸಿ, BUSY ಅಂದ್ರೆ ಸದಾ ಚಟುವಟಿಕೆಯಿಂದ ಕೂಡಿರುವ. ವ್ಯವಹಾರ ಎಂಬ ಪದ ಇದು ಚಟುವಟಿಕೆಯಿಂದ ಕೂಡಿರುವ ಎಂಬ ಅರ್ಥವನ್ನು, ಕ್ರಿಯಾಶೀಲತೆಯಿಂದ ಕೂಡಿರುವ ಅಥವಾ ನಿರಂತರ ಕ್ರಿಯಾಶೀಲತೆಯಿಂದ ಕೂಡಿರತಕ್ಕಂತಹ ಪದದಿಂದ ಇದು ಉತ್ಪತ್ತಿಯಾಗಿದೆ. ಬಿಸಿ ನೋಡಿ, ವ್ಯವಹಾರ ಸಾಮಾನ್ಯವಾಗಿ ಯಾವಾಗಲೂ ಕೂಡ ಏನಾಗಿರ್ತಾರೆ, ಬ್ಯುಸಿಯಾಗಿರ್ತಾರೆ. ಅಂದರೆ ಕೊಳ್ಳುವ ಪ್ರಕ್ರಿಯೆ, ಉತ್ಪಾದನೆ ಮಾಡುವುದು, ಸರಕುಗಳ ಸೇವೆಗಳ ಸಾಗಾಟ ಮಾಡೋದು, ವಿನಿಮಯ ಮಾಡೋದು ಅಥವಾ ದಾಸ್ತಾನು ಮಾಡೋದಾಗಿರ್ಬೋದು, ಇವೆಲ್ಲ ಚಟುವಟಿಕೆಗಳಲ್ಲಿ ಅವರು ತೊಡಗಿಕೊಂಡಿರೋದ್ರಿಂದ ಅದು ಒಂದು ನಿರಂತರ ಕ್ರಿಯಾಶೀಲವಾದಂತಹ ಚಟುವಟಿಕೆ ಅಥವಾ ಸದಾ ಚಟುವಟಿಕೆಯಿಂದ ಕೂಡಿರ್ತಕ್ಕಂಥ ಒಂದು ಪರಿಕಲ್ಪನೆ, ಆರ್ಥಿಕ ಚಟುವಟಿಕೆಯ ಅಂಶ ಅಂತ ಹೇಳ್ತಾರೆ. ಹಂಗಾಗಿ ಈ ಸಮಾಜದಲ್ಲಿ ಬದುಕ್ತಕ್ಕಂತಹ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಕನಿಷ್ಠ ಮಟ್ಟದ ಅವಶ್ಯಕತೆಗಳಾದಂತಹ ಆಹಾರ, ಉಡುಪು, ವಸತಿ ಇವು ಅಗತ್ಯವಾಗಿ ಬೇಕು. ಇವುಗಳನ್ನು ಪೂರೈಸಬೇಕು ಅಂತಂದ್ರೆ ನಾವು ಎಲ್ಲಿಂದ ಪಡಿತೀವಿ? ವ್ಯಾಪಾರಸ್ಥರಿಂದ ಪಡಿತೀವಿ. ಅಂದ್ರೆ ವ್ಯಾಪಾರ ಅಂತಕ್ಕಂಥದ್ದು ಎರಡು ರೀತಿಯಲ್ಲಿ ನಡೀತದೆ. ಒಂದು ಚಿಲ್ಲರೆ ವ್ಯಾಪಾರ, ಇನ್ನೊಂದು ಸಗಟು ವ್ಯಾಪಾರ. ಸಗಟು ಅಂತಾರೆ ಉತ್ಪಾದಕರು ನೇರವಾಗಿ ವಸ್ತುಗಳನ್ನು ಕೊಂಡ್ಕೊಂಡು ಬಂದು ಅವರೇ ಮಾಡ್ತಾರೆ ಚಿಲ್ಲರೆ ವ್ಯಾಪಾರಸ್ಥರಿಗೆ ಮತ್ತೆ ವಿತರಣೆಯನ್ನ ಮಾಡ್ತಕ್ಕಂಥದ್ದನ್ನು ನೋಡ್ತೀವಿ. ಹಾಗಾಗಿ ಈ ಸಗಟು ಮತ್ತು ಚಿಲ್ಲರೆ ವ್ಯಾಪಾರಸ್ಥರೆಲ್ಲರೂ ಸೇರಿ ಮಾನವನ ಅಗತ್ಯ ಬಯಕೆಗಳನ್ನು, ಅಗತ್ಯ ಬೇಡಿಕೆಗಳನ್ನು ಪೂರೈಸುವಂತಹ ಅಂಶವನ್ನೇನವೆ ಅಂತ ಕರೆದ್ವಿ ಆರ್ಥಿಕ ಚಟುವಟಿಕೆಗಳು ಅಂತೇಳಿ ಕರೆದ್ವಿ. ಇವರೆಲ್ಲರ ವಿವಿಧ ಚಟುವಟಿಕೆಗಳಲ್ಲಿ ಸಾಮಾನ್ಯವಾಗಿ ವ್ಯವಹಾರ, ಬಿಸಿನೆಸ್ ಅಂಡ್ ಕಾಮರ್ಸ್. ಸೊ ಇಲ್ಲಿ ನೋಡಿ, ವ್ಯವಹಾರ ಅಂತ ಹೇಳ್ತಾರೆ. ಈ ಎಲ್ಲರೂ ಕೂಡ ಸೇರಿ, ಚಿಲ್ಲರೆ ವ್ಯಾಪಾರಸ್ಥರು, ಸಗಟು ವ್ಯಾಪಾರಸ್ಥರು ಎಲ್ಲರೂ ಸೇರಿ ಉತ್ಪಾದಕರಿಂದ ಹಿಡಿದು
ವಿತರಕರಿಂದ ಹಿಡಿದು ಅನುಭೋಗಿಯವರೆಗೂ ಕೂಡ ವ್ಯಾಪಾರ ಪ್ರಕ್ರಿಯೆ ನಡೀತಾ ಇರುತ್ತೆ. ಸೊ ಹಾಗಾಗಿ ಇವರೆಲ್ಲರನ್ನೂ ಕೂಡ ನಾವು ವ್ಯಾಪಾರಸ್ಥರು ಅಂತ ಹೇಳ್ತಾ ಇದ್ವಿ. ಹಾಗಾಗಿ ಈ ವ್ಯವಹಾರ ಇದೊಂದು ಆರ್ಥಿಕ ಚಟುವಟಿಕೆಯಾಗಿದ್ದು ವಸ್ತುಗಳ ಉತ್ಪಾದನೆ, ವಿತರಣೆ ಮತ್ತು ನಿರಂತರವಾಗಿ ಮಾನವನ ಬಯಕೆಗಳನ್ನ ಈಡೇರಿಸುವ ಚಟುವಟಿಕೆಯಾಗಿದೆ. ಕೇಳಬಹುದು ನಿಮಗೆ ವ್ಯವಹಾರ ಎಂದರೇನು ಅಂತ. ಅರ್ಥ ಆಯ್ತಲ್ವಾ? ವ್ಯವಹಾರ ಇದೊಂದು ಆರ್ಥಿಕ ಚಟುವಟಿಕೆಯಾಗಿದ್ದು ಉತ್ಪಾದಕರಿಂದ ಹಿಡಿದು ಅನುಭೋಗಿಯವರೆಗೆ ಉತ್ಪಾದನೆ, ವಿತರಣೆ ಮತ್ತು ಅನುಭೋಗಿಸುವಿಕೆ ಇವುಗಳೆಲ್ಲವುಗಳ ಅಂಶವನ್ನ ಈ ವ್ಯವಹಾರ ಅಧ್ಯಯನ ಅಂತಕ್ಕಂಥದ್ದು ಒಳಗೊಂಡಿದೆ ಅಂತೇಳಿ ನಾವು ತಿಳ್ಕೊಳ್ಳುವಾಗಿದ್ದಾಗಿದೆ. ಅರ್ಥ ಆಯ್ತಲ್ಲ ಮಕ್ಕಳು? ಹಾಗಾದ್ರೆ ಇಲ್ಲಿ ಆರ್ಥಿಕ ಚಟುವಟಿಕೆಗಳನ್ನು ಬಳಸ್ತಾರೆ. ಆರ್ಥಿಕ ಚಟುವಟಿಕೆಗಳು, ಎಕನಾಮಿಕ್ ಆಕ್ಟಿವಿಟೀಸ್, ಯಾವುದನ್ನು ನಾವು ಆರ್ಥಿಕ ಚಟುವಟಿಕೆಗಳು ಅಂತ ಕರಿತೀವಿ ಅಂತಂದ್ರೆ, ಸಾಮಾನ್ಯವಾಗಿ ಆರ್ಥಿಕ ಚಟುವಟಿಕೆಗಳನ್ನ ನಾವು ಯಾವ ರೀತಿ ಏನಂತಂದ್ರೆ ಈಗ ಉದಾಹರಣೆ ನೋಡಿ, ಮಾನವನಿಗೆ ಅನೇಕ ರೀತಿಯ ಬಯಕೆಗಳಿರ್ತವೆ. ನಮಗೆ ಅದು ಬೇಕು, ಇದು ಬೇಕು, ಅದನ್ನು ಕೊಂಡ್ಕೊಳ್ಬೇಕು, ಇದನ್ನು ಕೊಂಡ್ಕೊಳ್ಬೇಕು, ಅಥವಾ ಅದು ಆಸ್ತಿ ಮಾಡಬೇಕು, ಒಡವೆ ಕೊಂಡ್ಕೊಳ್ಬೇಕು, ಬಟ್ಟೆ ಕೊಂಡ್ಕೊಳ್ಬೇಕು ಅಂದ್ರೆ ಅವನಿಗೆ ಆಸೆ ಜಾಸ್ತಿ ಮಾನವನಿಗೆ. ಸೊ ಆಗ ಆ ಬಯಕೆಗಳು ಅಂತ ಏನ್ ಕರಿತೀವಿ, ಇವುಗಳನ್ನು ನಾವು ಪೂರೈಸಿಕೊಳ್ಳೋದಕ್ಕೆ ಏನ್ ಮಾಡಬೇಕು? ವ್ಯಾಪಾರಸ್ಥರನ್ನ ಅಥವಾ ಅನೇಕ ವಸ್ತುಗಳ ಸೇವೆಗಳ ಪೂರೈಸುತ್ತಿರುವಂತಹ ವಿತರಕರನ್ನ ಅವಲಂಬಿಸಬೇಕಾಗ್ತಕ್ಕಂಥ. ಹಾಗಾಗಿ ವ್ಯವಸಾಯ ಮತ್ತು ಕೈಗಾರಿಕೆಗಳಿಂದ ವಸ್ತುಗಳಿಂದ ಉತ್ಪಾದನೆ ಆಗ್ತದೆ. ಕೃಷಿ ಕ್ಷೇತ್ರದಲ್ಲಿ ಈಗ ನಮಗೆ ಏನೋ ಧಾನ್ಯಗಳು ಬೇಕಾಗಿರ್ತಕ್ಕಂಥದ್ದು, ಶೇಂಗಾ, ಉದ್ದು, ಅಲಸಂದೆ, ಹೆಸರು, ಅದು ನಮಗೆ ರೈತ ಉತ್ಪಾದನೆ ಮಾಡಿ ಅವನೇನು ಮಾಡ್ತಾನೆ, ಮಾರುಕಟ್ಟೆಗೆ ಪೂರೈಕೆ ಮಾಡ್ತಾ ಹೋಗ್ತಾನೆ. ಅದನ್ನು ವ್ಯಾಪಾರಸ್ಥ ಕೊಂಡುಕೊಂಡು ಏನ್ ಮಾಡ್ತಾನೆ, ಗ್ರಾಹಕರಿಗೆ ವಿತರಣೆ ಮಾಡ್ತಾ ಹೋಗ್ತಾನೆ. ಹೀಗೆ ಕೈಗಾರಿಕೆಗಳು ಅಷ್ಟೇ, ರೈತನಿಗೆ ಬೇಕಾದಂತಹ ಸಲಕರಣೆಗಳಾಗಿರ್ಬೋದು ಅಥವಾ ಮಾಲೀಕನಿಗೆ ಬೇಕಾಗಿರ್ತಕ್ಕಂತಹ ಅಗತ್ಯವಾದಂತಹ ಬೇಡಿಕೆಗಳಾಗಿರ್ಬೋದು, ಇವುಗಳನ್ನು ಅವನೇನ್ ಮಾಡ್ತಾನೆ, ಮಾರುಕಟ್ಟೆಯಲ್ಲಿ ಕೊಂಡುಕೊಂಡು ಅವನಿಗೆ ಬೇಡಿಕೆಗಳನ್ನು ಪೂರೈಸುವಂತಹ ಪಾತ್ರವನ್ನ ಉದ್ಯಮಿ ನಿರ್ವಹಿಸಿಕೊಂಡು ಹೋಗ್ತಕ್ಕಂಥ ನೋಡ್ತಾರೆ. ಹಾಗಾಗಿ ವಸ್ತುಗಳ ಉತ್ಪಾದನೆ ಮತ್ತು ಅವುಗಳ ವಿತರಣೆ ಹಾಗೂ ಆ ಸೇವೆಗಳನ್ನು ಒದಗಿಸುವಂತಹ ಚಟುವಟಿಕೆಗಳನ್ನು ಆರ್ಥಿಕ ಚಟುವಟಿಕೆಗಳು. ವಸ್ತುಗಳ ಉತ್ಪಾದನೆ, ವಿತರಣೆ ಹಾಗೂ ಮಾನವನ ಬಯಕೆಗಳನ್ನ ಈಡೇರಿಸುವಂತಹ ಚಟುವಟಿಕೆಗಳನ್ನು ಆರ್ಥಿಕ ಚಟುವಟಿಕೆಗಳು. ವಸ್ತುಗಳ ಉತ್ಪಾದನೆ, ವಿತರಣೆ ಹಾಗೂ ಸೇವೆಗಳನ್ನು ಒದಗಿಸುವ ಬಯಕೆಗಳನ್ನು ಈಡೇರಿಸುವಂತಹ ಚಟುವಟಿಕೆಗಳನ್ನು ಆರ್ಥಿಕ ಚಟುವಟಿಕೆಗಳು ಅಂತೇಳಿ ಕರೆದ್ವಿ. ಅರ್ಥ ಆಯ್ತಲ್ಲ ಮಕ್ಕಳೇ? ನೋಡಿದ್ವಿ ಎರಡು ಪರಿಕಲ್ಪನೆ ಅರ್ಥ. ಒಂದು ವ್ಯವಹಾರ ಅಧ್ಯಯನ ಅಂದ್ರೆ ಬಿಸ್ನೆಸ್ ಸ್ಟಡೀಸ್, ಅರ್ಥ ಆಯ್ತಾ? ಎರಡನೇದು ಆರ್ಥಿಕ ಚಟುವಟಿಕೆಗಳು ಅಂದ್ರೆ ವ್ಯವಹಾರ ಅಧ್ಯಯನದ ಮೂಲಭೂತ ಅಂಶನೇ ಆರ್ಥಿಕ ಚಟುವಟಿಕೆಗಳು. ಹಾಗಾಗಿ ಆರ್ಥಿಕ ಚಟುವಟಿಕೆಗಳಲ್ಲಿ ಮೂರು ಅಂಶಗಳು ಬರ್ತವೆ: ಉತ್ಪಾದನೆ, ವಿತರಣೆ, ಇನ್ನೊಂದು ಸೇವೆ. ಸೊ ಹೀಗಾಗಿ ಈ ಮೂರು ಅಂಶಗಳನ್ನು ಒಳಗೊಂಡ ಪ್ರಕ್ರಿಯೆ ಏನಂತಂದ್ರೆ ಆರ್ಥಿಕ ಚಟುವಟಿಕೆ. ಹಾಗಾದ್ರೆ ಆರ್ಥಿಕ ಚಟುವಟಿಕೆಯ ಪ್ರಮುಖ ವಿಧಗಳು ಯಾವ್ಯಾವ? ಅವುಗಳನ್ನು ಮುಖ್ಯವಾಗಿ ನಾವು ಮೂರು ರೀತಿಯಲ್ಲಿ ವಿಭಾಗವನ್ನು ಮಾಡ್ತೀವಿ. ಒಂದು ವ್ಯವಹಾರ, ಎರಡು ವೃತ್ತಿ, ಮೂರು ಉದ್ಯೋಗ. ನೋಡಿದ್ರಿ, ಆರ್ಥಿಕ ಚಟುವಟಿಕೆಗಳ ವಿಧಗಳು ಯಾವುವು ಎಂದರೆ ವ್ಯವಹಾರ. ಫಸ್ಟ್ ಒನ್ ವ್ಯವಹಾರ, ಬಿಸ್ನೆಸ್. ನೋಡಿ, ವ್ಯವಹಾರ ಅಂತಂದ್ರೆ ಏನು? ಸರಕು ಸೇವೆಗಳ ಉತ್ಪಾದನೆ ಮತ್ತು ಸೇವೆಗಳನ್ನ ಗ್ರಾಹಕರಿಗೆ ಒದಗಿಸುವ ಚಟುವಟಿಕೆ. ಸರಕು ಸೇವೆಗಳ ಉತ್ಪಾದನೆ ಮತ್ತು ಅವುಗಳ ವಿತರಣೆ ಹಾಗೂ ಗ್ರಾಹಕರ ಬಯಕೆಗಳನ್ನು ಅಥವಾ ಸೇವೆಗಳನ್ನ ಈಡೇರಿಸುವಂತಹ ಚಟುವಟಿಕೆ. ಯಾರು ಮಾಡ್ತಾರೆ? ಸಾಮಾನ್ಯವಾಗಿ ನೋಡಿ, ಅಂಗಡಿಗಳು ಮಾಡ್ತಾರೆ. ಅಂಗಡಿ, ಶಾಪ್, ಮಳಿಗೆಗಳು, ಅಂಗಡಿಗಳು, ಮಳಿಗೆಗಳು ಅಂತ ಕರೀತಾರೆ. ಅರ್ಥ ಆಯ್ತಲ್ವಾ? ಈಗ ಯಾವುದೋ ಒಂದು ಸಲಕರಣೆ ಬೇಕಾಗಿರ್ತಕ್ಕಂಥ ನೋಡ್ತೀವಿ, ಹಾರ್ಡ್ವೇರ್ಗೆ ಹೋಗ್ತೀವಿ ನಾವು. ಆ ಹಾರ್ಡ್ವೇರ್ ಅಲ್ಲಿ ಬೇಕಾಗಿರ್ತಕ್ಕಂತಹ ಕೃಷಿ ಕ್ಷೇತ್ರದ ಪೈಪ್ ಆಗಿರ್ಬೋದು,
ಅಥವಾ ಆರೆ, ಸಲಿಕೆ, ಗೋದ್ಲಿ ಇವುಗಳನ್ನು ನಾವು ತಗೊಂಡು ಬರ್ತೀವಿ. ಸೊ ಇವು ರೈತನ ಬಯಕೆಗಳನ್ನು ಈಡೇರಿಸ್ತಕ್ಕಂಥ ಅಥವಾ ಆ ಸೇವೆಗಳನ್ನು ಪೂರೈಸ್ತಕ್ಕಂತಹ ಒಂದು ನಿರ್ದಿಷ್ಟವಾದಂತಹ ವ್ಯವಹಾರದ ಉದ್ದೇಶದಿಂದ ಅವರು ಅಲ್ಲಿ ಅಂಗಡಿಗಳನ್ನು ಶಾಪ್ ಹಾಕೋದು. ಅಂದರೆ ಅವನ ಮಾಲೀಕ ಲಾಭದ ಉದ್ದೇಶಕ್ಕಾಗಿ ಅವನ ಅಂಗಡಿಯನ್ನು ಹಾಕ್ಕೊಂಡಿರ್ತಾನೆ. ಅಂದರೆ ಅಂಗಡಿಗಳು ವ್ಯವಹಾರದ ಸಲುವಾಗಿ ಅಥವಾ ಗ್ರಾಹಕನ ಸೇವೆಗಳ ಈಡೇರಿಸುವ ಸಲುವಾಗಿ ಸ್ಥಾಪನೆಯಾಗಿರ್ತಕ್ಕಂತಹ ಒಂದು ಕೇಂದ್ರ ಬಿಂದುಗಳಾಗಿದೆ. ಹಾಗಾಗಿ ವ್ಯವಹಾರದಲ್ಲಿ ಪ್ರಮುಖವಾಗಿ ಮೊದಲನೇ ವಿಧ ಅಂತಂದ್ರೆ ಆರ್ಥಿಕ ಚಟುವಟಿಕೆಗಳಲ್ಲಿ ಮೊದಲನೇ ವಿಧ ಅಂದರೆ ವ್ಯವಹಾರದ ಉದ್ದೇಶಕ್ಕಾಗಿಯೇ ಅಂಗಡಿಗಳು ಅಥವಾ ಮಳಿಗೆಗಳು ಸ್ಥಾಪನೆ ಆಗಿರ್ತವೆ, ಶಾಪಿಂಗ್ ಮಾಲ್. ಎರಡನೇದು ವೃತ್ತಿ ಅಂತಂದು ಕರೆದು, ವೃತ್ತಿ ಅಂತ ಪ್ರೊಫೆಷನ್ ಅಂತ ನೋಡಿ. ಮುಖ್ಯವಾಗಿ ಇದು ಒಂದು ವಿಶಿಷ್ಟ ತಾಂತ್ರಿಕ ಹಾಗೂ ಕೌಶಲ್ಯ ಆಧಾರಿತ ನೈಪುಣ್ಯತೆಯನ್ನು ಹೊಂದಿರತಕ್ಕಂತಹ ಒಂದು ಕೆಲಸ ಆಗಿದೆ. ಯಾವುದು? ವೃತ್ತಿ. ಮುಖ್ಯವಾಗಿ ಇದು ವಿಶಿಷ್ಟವಾದಂತಹ ತಾಂತ್ರಿಕ ಹಾಗೂ ತಜ್ಞ ಪರಿಣತ ಸೇವೆಗಳನ್ನು ಒದಗಿಸುವಂತಹ ಚಟುವಟಿಕೆಯಾಗಿದೆ. ಈಗ ಉದಾಹರಣೆ ವೈದ್ಯ ತನ್ನದೇ ಆದ ವೃತ್ತಿ ನೈಪುಣ್ಯತೆಯನ್ನು ಹೊಂದಿರ್ತಾನೆ. ಯಾವ ರೋಗಕ್ಕೆ ಯಾವ ಔಷಧಿಯನ್ನು ನಾವು ಕೊಟ್ಟರೆ ಆ ರೋಗಿ ಗುಣಮುಖ ಆಗ್ತಾನೆ ಅಥವಾ ರೋಗ ನಿವಾರಣೆ ಆಗುತ್ತೆ ಅಂತ ಅವನು ತಿಳ್ಕೊಂಡಿರ್ತಾನೆ. ಅದೇ ರೀತಿ ಒಬ್ಬ ವಕೀಲ ತನ್ನ ವೃತ್ತಿಯಲ್ಲಿ ಅವನು ಪಳಗಿ ಕೇಸ್ಗಳನ್ನು ಗೆಲ್ತಕ್ಕಂತಹ ಕಾರ್ಯವನ್ನು ಮಾಡ್ತಾನೆ. ಅಂದರೆ ವಕೀಲರಾಗಿರಬಹುದು, ವೈದ್ಯನಾಗಿರಬಹುದು ಅಥವಾ ಶಿಕ್ಷಕ ತನ್ನ ವೃತ್ತಿ ನೈಪುಣ್ಯತೆಯನ್ನು ಗಳಿಸಿಕೊಂಡು ಮಗುವಿಗೆ ಒಂದು ನಿರ್ದಿಷ್ಟ ಮಟ್ಟದ ಕಲಿಕಾ ಸಾಧನೆಯನ್ನು ಮಾಡುವಲ್ಲಿ ಪ್ರಧಾನ ಪಾತ್ರವನ್ನು ನಿರ್ವಹಿಸ್ತಾರೆ. ಅಥವಾ ಲೆಕ್ಕ ಪರಿಶೋಧಕ, ಅಕೌಂಟೆಂಟ್ ಅಂತ ಕರೀತಾರೆ ಅವನು. ಸೊ ಹಾಗೆ ಇಲ್ಲಿ ಬರ್ತಕ್ಕಂಥದ್ದು ವೃತ್ತಿ, ವಿಶಿಷ್ಟ ತಾಂತ್ರಿಕ ಜ್ಞಾನ. ಯಾರು ಹೇಳಿದಾರ? ವಕೀಲರು, ವೈದ್ಯರು, ಲೆಕ್ಕ ಪರಿಶೋಧಕರು, ಶಿಕ್ಷಕರು ಎಲ್ಲರೂ ವೃತ್ತಿ. ಮೊದಲನೇದು ವ್ಯವಹಾರ, ಎರಡನೇದು ವೃತ್ತಿ, ಮೂರನೇದು ಉದ್ಯೋಗ ಅಲ್ವಾ? ಉದ್ಯೋಗ ಅಥವಾ ಸೇವೆಗಳು ಅಂತ ಕರೀತಾರೆ. ಉದ್ಯೋಗ ಅಥವಾ ಸೇವೆಗಳು ಅಂತ. ಇಲ್ಲಿ ಏನು ಸಾಮಾನ್ಯವಾಗಿ ಯಾವುದೇ ಒಂದು ವ್ಯಕ್ತಿ ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದ್ರೆ ತಾನು ಮಾಡುವ ಕೆಲಸದ ಪ್ರತಿಫಲವಾಗಿ ಶ್ರಮ ಅಂತ ಹೇಳ್ತಾರೆ. ಪ್ರತಿಫಲವಾಗಿ ಅವನು ಏನು ಪಡಿತಾನೆ? ಕೂಲಿ ಅಥವಾ ವೇತನವನ್ನು ಪಡಿತಾನೆ, ಸಂಬಳ. ಹಾಗಾಗಿ ವೇತನ ಅಥವಾ ಕೂಲಿಯ ಪ್ರತಿಫಲಕ್ಕಾಗಿ ಉದ್ಯೋಗದಾತ ವಹಿಸುವ ಕಾರ್ಯವನ್ನು ಉದ್ಯೋಗಿಯು ನಿರ್ವಹಿಸುವಂತಹ ಚಟುವಟಿಕೆಯಾಗಿದೆ. ಏನಿದು? ಉದಾಹರಣೆ, ಈಗ ಕೃಷಿ ಕೂಲಿ ಕಾರ್ಮಿಕರಿದ್ದಾರೆ. ಅವನೇನ್ ಮಾಡ್ತಾನೆ? ಹೊಲದ ಮಾಲೀಕ ಗುತ್ತಿಗೆ ಕೊಟ್ಟಿರ್ತಾನೆ ದುಡ್ಡ, ಅವನು ಹೊಲವನ್ನು ಅವನು ಉಳುಮೆ ಮಾಡ್ತಾನೆ ಅಥವಾ ಕೊಯ್ಲನ್ನು ಕೊಯ್ದು ಸುಗ್ಗಿ ಮಾಡಿ ಅವನಿಗೆ ಧಾನ್ಯವನ್ನು ಕೊಟ್ಟು ಬರ್ತಾನೆ. ಕೃಷಿ ಕೂಲಿ ಕಾರ್ಮಿಕರಿರಬಹುದು ಅಥವಾ ಕೈಗಾರಿಕೆಯಲ್ಲಿ ದುಡಿದಿರ್ತಕ್ಕಂತಹ ಕಾರ್ಮಿಕರಿರಬಹುದು ಅಥವಾ ಯಾವುದೇ ವೇತನ ಪಡೆಯತಕ್ಕಂಥ ನೌಕರರಿರಬಹುದು. ತಾನು ಪಡೆಯುವ ವೇತನ ಅಥವಾ ಸಂಬಳಕ್ಕೆ ಪ್ರತಿಫಲವಾಗಿ ಅವನೇನ್ ಮಾಡ್ತಾನೆ? ನಿರ್ವಹಿಸುವಂತಹ ಚಟುವಟಿಕೆಯನ್ನ ನಾವು ಉದ್ಯೋಗ. ಉದಾಹರಣೆಗೆ ಕೃಷಿ ಕೂಲಿ ಕಾರ್ಮಿಕರು, ಕೃಷಿ ಕೂಲಿ ಕಾರ್ಮಿಕರು, ಕೈಗಾರಿಕಾ ಕಾರ್ಮಿಕರು, ಸಂಬಳ ಪಡೆಯುವ ವೇತನದಾರರು, ಯಾರೇ ಅವರು ಪಡೆಯಲಿ, ಸಂಬಳ ಪಡೆಯುವ ವೇತನದಾರರು ಅಥವಾ ನೌಕರರು, ಉದ್ಯೋಗಿಗಳು. ಉದ್ಯೋಗವನ್ನು ಒದಗಿಸಿಕೊಡುವ ವ್ಯಕ್ತಿಯನ್ನ ಉದ್ಯೋಗದಾತ ಅಂತ ಕರೆದ್ರೆ, ಆ ಉದ್ಯೋಗದಾತನ ಕಂಪನಿಯಲ್ಲಿ ಕೆಲಸ ಮಾಡುವಂತಹ ಯಾರನ್ನ ಲೇಬರ್ಸ್ ಅನ್ನ ಉದ್ಯೋಗಿ ಅಂತೇಳಿ ಕರಿತೀವಿ. ಹಾಗಾಗಿ ಈ ಉದ್ಯೋಗದಾತನನ್ನು ಸಾಮಾನ್ಯವಾಗಿ ನಾವು ವ್ಯವಹಾರ ಅಧ್ಯಯನದಲ್ಲಿ ಉದ್ಯಮಪತಿ ಅಂತ ಕರಿತೀವಿ, ಎಂಟರ್ಪ್ರೈನಿಯರ್, ಉದ್ಯಮದಾರ ಅಂತ ಕರಿತೀವಿ, ಎಂಟರ್ಪ್ರೀನಿಯರ್ ಅಂತ. ಸೊ ಹಾಗಾಗಿ ಯಜಮಾನ ಅಂತ ಕರಿತೀವಿ. ಅವನೇನ್ ಮಾಡ್ತಾನೆ? ವೇತನ ಅಥವಾ ಕೂಲಿ ಕೊಟ್ಟು ಉದ್ಯೋಗಿಯಿಂದ ಕೆಲಸವನ್ನ ಮಾಡಿಸಿಕೊಳ್ತಾ ಹೋಗ್ತಾನೆ. ಅಂದ್ರೆ ಉದ್ಯೋಗದಾತ ಹೇಳಿದ ಕೆಲಸವನ್ನ ವೇತನಕ್ಕಾಗಿ ಮಾಡುವಂತಹ ವ್ಯಕ್ತಿಯನ್ನ ಕರೆದ್ವಿ ಉದ್ಯೋಗಿ. ಉದ್ಯೋಗ ನೀಡಿದ ವ್ಯಕ್ತಿಯನ್ನ ಉದ್ಯೋಗದಾತ
ಅಂತ ಕರೀತಾರೆ. ಉದ್ಯೋಗಿಗೆ ಕೆಲಸ ಮಾಡಲಿಕ್ಕೆ ಸ್ಥಾನ ಕಲ್ಪಿಸಿರ್ತಾನೆ ಯಾರು? ಉದ್ಯೋಗದಾತ. ಉದ್ಯೋಗಿ ಮಾಡಿದ ಕೆಲಸ ಪ್ರತಿಫಲವಾಗಿ ಏನ್ ಪಡಿತಾನೆ? ಸಂಬಳ. ಹಾಗೆ ಅವನನ್ನು ಅಂತ ಕರಿತೀವಿ ನೌಕರದಾರ ಅಥವಾ ವೇತನ ದಾರ ಅಂತ ಹೇಳಿ ಕರಿತೀವಿ. ಇದಿಷ್ಟು ಆರ್ಥಿಕ ಚಟುವಟಿಕೆಯ ಪ್ರಮುಖ 3 ವಿಧಗಳು. ಇನ್ನು 3ನೇದು ವ್ಯವಹಾರ ಅಥವಾ ವಾಣಿಜ್ಯ ಅಧ್ಯಯನದ ಇನ್ನೊಂದು ಘಟಕ ಅಥವಾ ಅಂಶ ಅಂದರೆ ವಿನಿಮಯ ಅಥವಾ ವಿತರಣೆ ಅಂತ ಹೇಳಿ ಇದು ಎಕ್ಸ್ಚೇಂಜ್. ನೋಡಿ, ವಸ್ತು ಮತ್ತು ಸೇವೆಗಳು ಗ್ರಾಹಕರಿಗೆ ವಿತರಣೆಯಾಗುವುದಕ್ಕೆ ಸಾಮಾನ್ಯವಾಗಿ ನಾವು ವಿನಿಮಯ ಅಂತ ಕರಿತೀವಿ. ಅಥವಾ ಸರಕು ಸೇವೆಗಳು ಗ್ರಾಹಕನಿಗೆ ವಿತರಣೆಯಾಗುವಂತಹ ಪ್ರಕ್ರಿಯೆಯೇ ವಿನಿಮಯ ಅಂತ ಕರಿತೀವಿ. ಇದು ವಿನಿಮಯ ಅಂತಕ್ಕಂಥದ್ದು ಉತ್ಪಾದನೆ ಹಾಗೂ ಬಳಕೆಯ ಮಧ್ಯೆ ಒಂದು ಕೊಂಡಿಯಾಗಿ ಕೆಲಸವನ್ನ ನಿರ್ವಹಿಸುತ್ತೆ. ಅಂದ್ರೆ ಯಾವುದೋ ಜಾಗದಲ್ಲಿ ವಸ್ತು ಉತ್ಪಾದನೆ ಆಗ್ತದೆ, ಅದು ಯಾವುದೋ ಮೂಲೆಯಲ್ಲಿ ಗ್ರಾಹಕ ಇರ್ತಾನೆ, ಆ ಜಾಗಕ್ಕೆ ತಲುಪಿಸಬೇಕಾದಂಥ ಪ್ರಕ್ರಿಯೆ ಏನಂತಕ್ಕಂಥ ನಾವು ವಿನಿಮಯ ಅಂತ. ಅಂದ್ರೆ ಉತ್ಪಾದನೆ ಆಗ್ತಕ್ಕಂಥ ವಸ್ತುಗಳು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಅನೇಕ ಅಂಶಗಳನ್ನ ಅವಲಂಬಿಸಿದೆ. ಅಂದ್ರೆ ಅದರಲ್ಲಿ ಉತ್ಪಾದಕರು ಪಾಲ್ಗೊಂಡಿರ್ತಾರೆ, ಮಾರುಕಟ್ಟೆ ಪರಿಶೀಲನೆ ಇರ್ತದೆ, ಸಾಗಾಣಿಕೆ ಇರ್ತದೆ, ಬೆಲೆ ನಿರ್ಧಾರ ಮಾಡುವ ಪ್ರಕ್ರಿಯೆ ನಡೀತದೆ, ವಸ್ತುಗಳ ಸಂಗ್ರಹಣೆ ನಡೀತದೆ, ವಸ್ತುಗಳ ಬಗ್ಗೆ ಜಾಹೀರಾತನ್ನು ಕೊಡಬೇಕಾಗ್ತದೆ, ಹಣಕಾಸಿನ ಸೌಲಭ್ಯಗಳು ನೋಡಿ ಇವೆಲ್ಲವೂ ಕೂಡ ವಿನಿಮಯ ಪ್ರಕ್ರಿಯೆಯಲ್ಲಿ ಒಳಗೊಂಡಿವೆ. ಎಕ್ಸ್ಚೇಂಜ್ ಅಂದ್ರೆ ಅನುಭೋಗಿಯ ಸರಕು ಸೇವೆಗಳ ವಿತರಣಾ ಪ್ರಕ್ರಿಯೆಯನ್ನ ಏನಂತ ವಿನಿಮಯ ಅಂತೇಳಿ ಕರ್ವಿ. ಹೀಗೆ ಪ್ರತಿಯೊಂದು ಅಂಶವನ್ನು ನಾವು ಪರಿಗಣನೆಗೆ ತೆಗೆದುಕೊಂಡಾಗ ಮಾತ್ರ ಈ ಆರ್ಥಿಕ ಚಟುವಟಿಕೆಯಲ್ಲಿ ವಸ್ತುಗಳ ವಿನಿಮಯ ಪ್ರಕ್ರಿಯೆ ಅಂತಕ್ಕಂಥದ್ದು ಯಶಸ್ವಿಯಾಗಿ ನಡೆಯಲಿಕ್ಕೆ ಸಾಧ್ಯತೆ ಆಗುತ್ತೆ. ಆದರೆ ನೋಡಿ, ಇತ್ತೀಚೆಗೆ ವಸ್ತುಗಳ ವಿನಿಮಯ ಅಂತಕ್ಕಂಥದ್ದು ತುಂಬಾ ಸುಲಭವಾಗಿರ್ತಕ್ಕಂಥದ್ದು. ಅಂದ್ರೆ ಯಾವುದೇ ವಸ್ತು ಬೇಕು ಅಂತಂದ್ರೆ ಯಾವ ಸಂದರ್ಭದಲ್ಲಾದರೂ ಕೂಡ ಹಣ ಕೊಟ್ಟು ಕೊಂಡ್ಕೊಳ್ಬಹುದಾಗಿದೆ ಅಲ್ವಾ? ಅಂದ್ರೆ ವಸ್ತು ಬೇಕಾದ್ರೆ ಹಣಕ್ಕೆ ವಿನಿಮಯವನ್ನ ಮಾಡಿಕೊಳ್ಬೇಕಾಗಿದೆ. ಈ ವಿನಿಮಯ ಪದ್ಧತಿಯನ್ನೇ ನಾವು ವ್ಯಾಪಾರಕ್ಕೆ ಬುನಾದಿ ಅಂತ ಹೇಳಿ ಕರೆಯಬಹುದಾಗಿದೆ. ಅಂದ್ರೆ ಹಿಂದೆ ಎಲ್ಲ ಏನ್ ಮಾಡಿದ್ರು, ಯಾವುದೋ ವಸ್ತು ಕೊಟ್ಟು ಇನ್ನೊಂದು ವಸ್ತುಗಳನ್ನ ವಿನಿಮಯ ಮಾಡಿಕೊಳ್ಳುವ ಪದ್ಧತಿ ಅಂದ್ರೆ ವಸ್ತು ವಿನಿಮಯ ಪದ್ಧತಿ ಅಂತ ಇತ್ತು. ಅಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರು. ಉದಾಹರಣೆ ಭತ್ತ ಕೊಟ್ಟು ಗೋಧಿ ಕೊಂಡ್ಕೋಬೇಕು, ಗೋಧಿ ಬೆಲೆನೇ ಬೇರೆ ಇರ್ತಿತ್ತು, ಭತ್ತದ ಧಾನ್ಯದ ಬೆಲೆ. ಹಾಗಾಗಿ ಎಷ್ಟು ಗೋಧಿಗೆ ಎಷ್ಟು ಭತ್ತ ಕೊಡಬೇಕು ಅನ್ನೋ ಸಮಸ್ಯೆ ಇತ್ತು, ತೂಕು ಸಮಸ್ಯೆ ಇತ್ತು, ಮೌಲ್ಯ ನಿರ್ಧಾರ ಸಮಸ್ಯೆ ಇತ್ತು, ಎಲ್ಲ ಸಮಸ್ಯೆ ಇತ್ತು. ಆದರೆ ಈಗ ವಿನಿಮಯ ಮಾಧ್ಯಮವಾಗಿ ಏನು ಬಂದಿದೆ? ಹಣ. ಹಾಗೆ ಬೆಲೆ ನಿರ್ಧಾರ ಮಾಡುವಲ್ಲಿ ಸುಲಭವಾಗಿ ಗ್ರಾಹಕ ಅಥವಾ ವ್ಯಾಪಾರಸ್ಥ ಮಾರುಕಟ್ಟೆಯಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾರೆ. ಹಾಗೆಯೇ ಇಲ್ಲಿ ಬಳಕೆದಾರ ಯಾರು? ಅನುಭೋಗಿ ಅಂದ್ರೆ ಗ್ರಾಹಕ. ಅವನು ಅನುಭೋಗ ಅಂತಂದ್ರೆ ಏನಪ್ಪಾ ಅಂದ್ರೆ ವಸ್ತುಗಳನ್ನು ಉಪಯೋಗಿಸತಕ್ಕಂತಹ ಒಂದು ಮತ್ತು ಸೇವೆಗಳನ್ನು ಪಡೆಯುವಂತಹ ಒಂದು ಪ್ರಕ್ರಿಯೆಯಾಗಿದೆ. ಈ ಅನುಭೋಗಿಸುವ ವ್ಯಕ್ತಿಯನ್ನೇ ಅನುಭೋಗಿ ಅಥವಾ ಗ್ರಾಹಕ ಅಂತೇಳಿ ಕರಿತೀವಿ. ಮಾರುಕಟ್ಟೆಯಲ್ಲಿ ವಸ್ತುಗಳ ಬೆಲೆ ನಿರ್ಧಾರ ಮಾಡುವ ಪ್ರಧಾನ ಪಾತ್ರ ವಹಿಸುವಂತವನು ಯಾರು? ಗ್ರಾಹಕ. ಆಯ್ತಲ್ಲ? ಗ್ರಾಹಕರಿಗೆ ಸರಕು ಸೇವೆಗಳನ್ನು ಪೂರೈಸುವಂತಹ ಪ್ರಕ್ರಿಯೆಯನ್ನು ನಾವೇನಂತ ಕರೆದ್ವಿ? ವಸ್ತು ಸೇವೆಗಳು ಗ್ರಾಹಕರಿಗೆ ವಿತರಣೆಯಾಗುವಂತಹ ಪ್ರಕ್ರಿಯೆಯನ್ನು ಅಂತ ಕರೆದ್ವಿ ನಾವು ವಿನಿಮಯ. ಆಯ್ತು, ಇದಿಷ್ಟು ಪ್ರಮುಖವಾದಂತಹ ಅಂಶಗಳು ಆರ್ಥಿಕ ಚಟುವಟಿಕೆಗಳಲ್ಲಿ ಬರ್ತಕ್ಕಂತಹ ಪ್ರಮುಖ ಅಂಶ. ಆರ್ಥಿಕ ಚಟುವಟಿಕೆ ಅಂದ್ರೆ ಏನು? ಆರ್ಥಿಕ ಚಟುವಟಿಕೆಯ ವಿಧಗಳು, ವಿನಿಮಯ ಅಂದ್ರೆ ಏನು, ಅದನ್ನು ಅವರ ವಿನಿಮಯ ಒಳಗೊಂಡಿರ್ತಕ್ಕಂಥ ಅಂಶಗಳು ಯಾವುವು? ಹಾಗಾದರೆ ಈ ವ್ಯವಹಾರ ಅಧ್ಯಯನ ಅಥವಾ ವ್ಯವಹಾರ ಪ್ರಕ್ರಿಯೆ ಯಾವ ರೀತಿ ಬೆಳವಣಿಗೆ ಆಯಿತು, ವಿಕಾಸ ಹಾಗೂ ಬೆಳವಣಿಗೆ ಆಯಿತು ಅನ್ನೋದನ್ನು ನೋಡಲಿಕ್ಕೆ ಹೋದಾಗ ಸಾಮಾನ್ಯವಾಗಿ ನಾವು ವ್ಯವಹಾರ ಅಂದ್ರೆ ಏನು ಅಂತ ಕರಿತೀವಿ ಅಂದ್ರೆ ಮನುಷ್ಯನ ಒಂದು ನಿರ್ದಿಷ್ಟವಾದಂತಹ ಆರ್ಥಿಕ ಚಟುವಟಿಕೆಗಳನ್ನು ನಾವು ವ್ಯವಹಾರ ಅಂತ ಕರಿತೀವಿ. ಈಗಾಗಲೇ ನಾವು ಆರ್ಥಿಕ ಚಟುವಟಿಕೆಗಳಲ್ಲಿ ಅನೇಕ ಅಂಶಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ವೃತ್ತಿ, ಉದ್ಯೋಗ, ವ್ಯವಹಾರ ಮತ್ತು ಉತ್ಪಾದನೆ, ವಿತರಣೆ, ಸೇವೆಗಳ ಪೂರೈಕೆ ಅಂತ ಹೇಳಿ. ಹಾಗಾಗಿ ಇಲ್ಲಿ ಮನುಷ್ಯನ ಯಾವುದೇ ಆರ್ಥಿಕ ಚಟುವಟಿಕೆಗಳ ವ್ಯವಹಾರ ಅಂತ ಹೇಳ್ತಾರೆ. ವ್ಯವಹಾರ ಉತ್ಪಾದನೆ, ವ್ಯಾಪಾರ, ಕೈಗಾರಿಕೆ, ಬ್ಯಾಂಕಿಂಗ್, ವಿಮಾ ಏಜೆನ್ಸಿ, ಜಾಹೀರಾತು, ಸಾರಿಗೆ ಮತ್ತು ಇತರೆ ಅಂಶಗಳಿಂದ ಕೂಡಿದ್ದು ವಸ್ತು ಸೇವೆಗಳನ್ನು ಗ್ರಾಹಕರಿಗೆ
ಒದಗಿಸುವಂತಹ ಚಟುವಟಿಕೆಯಾಗಿದೆ. ನೋಡಿದ್ರೆ ಎಷ್ಟು ಅಂಶಗಳನ್ನ ನಾವು ಬಳಸ್ತೇವೆ. ವ್ಯವಹಾರ, ಉತ್ಪಾದನೆ, ವಸ್ತುಗಳನ್ನು ಉತ್ಪಾದನೆ ಮಾಡ್ತಾರೆ, ಅರ್ಥ ಆಯ್ತಲ್ಲ. ಒಂದು ಉತ್ಪಾದನೆ. ಇನ್ನು ವ್ಯಾಪಾರ, ಅದನ್ನು ಗ್ರಾಹಕರಿಗೆ ತಲುಪಿಸ್ತಕ್ಕಂಥ ಕೆಲಸ ವ್ಯಾಪಾರಸ್ಥರು. ಕೈಗಾರಿಕೆಗಳು, ಆ ವಸ್ತುಗಳನ್ನು ಉತ್ಪಾದನೆ ಮಾಡುವಂತಹ ಉದ್ಯಮಗಳು. ಬ್ಯಾಂಕಿಂಗ್ ಅಂದರೆ ಆ ಕೈಗಾರಿಕೆಗಳು ಸ್ಥಾಪನೆ ಮಾಡಲಿಕ್ಕೆ ಸಾಲ ಸೌಲಭ್ಯಗಳನ್ನು ವಿತರಣೆ ಮಾಡ್ತಕ್ಕಂತಹ ಹಣಕಾಸಿನ ಸಂಸ್ಥೆಗಳು. ವಿಮೆ, ಆ ಕೈಗಾರಿಕೆಗಳು ನಷ್ಟ ಅನುಭವಿಸಿದರೆ ಅಥವಾ ಕೈಗಾರಿಕೋದ್ಯಮಿ ನಷ್ಟದಲ್ಲಿ ಪಾಲ್ಗೊಂಡಾಗ ಅದನ್ನು ನಷ್ಟ ತುಂಬಿ ಕೊಡ್ತಕ್ಕಂಥಕ್ಕೆ ಕಂಪನಿಗಳು. ಹಾಗೂ ಅಡ್ವರ್ಟೈಸ್ಮೆಂಟ್, ಜಾಹೀರಾತು. ಇವತ್ತು ನೋಡಿ ಖಾಸಗಿ ಕಂಪನಿಗಳು ಎಷ್ಟು ಜಾಹೀರಾತನ್ನು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಗ್ರಾಹಕರನ್ನು ಸೆಳೆತಾರೆ ವ್ಯಾಪಾರ ಕ್ಷೇತ್ರದಲ್ಲಿ. ಹೀಗೆ ಮತ್ತೆ ಅವೆಲ್ಲವನ್ನು ತಲುಪಿಸಲಿಕ್ಕೆ ಸಾರಿಗೆ ಸಂಪರ್ಕ ವ್ಯವಸ್ಥೆ, ಇದು ನರನಾಡಿ ಇದ್ದಂತೆ ಆರ್ಥಿಕ ಚಟುವಟಿಕೆ. ಈ ಎಲ್ಲ ಅಂಶಗಳಿಂದ ಕೂಡಿರ್ತಕ್ಕಂಥ ಒಂದು ಚಟುವಟಿಕೆಯನ್ನು ನಾವೇನಂತ ಕರೆದ್ವಿ, ವ್ಯವಹಾರ. ಇದರ ವಿಕಾಸ ಹಾಗೂ ಬೆಳವಣಿಗೆ ಅಂತಕ್ಕಂಥದ್ದು ಬಹಳ ವಿಶಾಲ ಅರ್ಥವನ್ನು ಪಡ್ಕೊಂಡಿದೆ. ಹಂಗಾಗಿ ಒಂದು ನಿರ್ದಿಷ್ಟವಾದಂಥ ವ್ಯವಹಾರದ ಚಟುವಟಿಕೆಯ ಒಟ್ಟು ಮತ್ತು ಬೆಳವಣಿಗೆ ಅದು ಇಂದು ನೆನ್ನೆಯದಲ್ಲ, ಅದು ನಿರಂತರವಾಗಿ ಬೆಳೆದುಕೊಂಡು ಬಂದಿದೆ. ಹಾಗಾಗಿ ವ್ಯವಹಾರದ ಚಟುವಟಿಕೆ ಅದು ಕ್ರಮೇಣವಾಗಿ ಬೆಳೆದು ಬಂದಂತಹ ದಾರಿಯಾಗಿದ್ದು ಅದರ ವಿಕಾಸ ನಿರಂತರವಾಗಿದೆ. ಆ ವಾಣಿಜ್ಯದ ವಿಕಾಸವನ್ನೇ ನಾವು ಎಂತ ಕರೆದ್ವಿ, ವ್ಯವಹಾರದ ಇತಿಹಾಸ ಎಂತ ಕರೆದ್ವಿ, ವ್ಯವಹಾರದ ಇತಿಹಾಸ. ಹಾಗಾಗಿ ಆ ವಾಣಿಜ್ಯವೂ ಕೂಡ ವ್ಯವಹಾರದ ಒಂದು ಅವಿಭಾಜ್ಯ ಅಂಗ. ಆಯ್ತಾ? ಬಿಸ್ನೆಸ್ ಅನ್ನೋದು ಕಾಮರ್ಸ್ನ ಒಂದು ಅವಿಭಾಜ್ಯ ಅಂಗ. ಬಿಸ್ನೆಸ್, ಕಾಮರ್ಸ್ ಅಂದ್ರೆ ವಾಣಿಜ್ಯ, ಬಿಸ್ನೆಸ್ ಅಂದ್ರೆ ವ್ಯವಹಾರ. ಹಾಗಾಗಿ ವ್ಯವಹಾರದ ಒಂದು ಭಾಗ ಯಾವುದು, ವಾಣಿಜ್ಯ ಆಗಿದ್ದು ಇದರ ಚಟುವಟಿಕೆ ವಸ್ತು ಮತ್ತು ಸೇವೆಗಳ ವಿತರಣೆಯಾಗಿದೆ. ನೋಡಿದ್ರೆ ವ್ಯವಹಾರದ ವಿಕಸನ ಅನೇಕ ಹಂತಗಳನ್ನು ದಾಟಿ ಇಂದಿನ ಸ್ಥಿತಿಗೆ ಬಂದು ನಿಂತಿದೆ. ಅದರಲ್ಲಿ ಸುಮಾರು 8 ಹಂತಗಳಂದ್ರೆ ಏನು ಅಂತಾರಾಷ್ಟ್ರೀಯ ಮಟ್ಟದ ವ್ಯಾಪಾರದವರೆಗೆ ಇವತ್ತು ನಾವು ಮಾಡ್ತಾ ಇದ್ದೀವಿ. ದೇಶಗಳ ನಡುವೆ ಅಥವಾ ರಾಷ್ಟ್ರಗಳ ಮಧ್ಯೆ ವ್ಯವಹಾರ ಪ್ರಕ್ರಿಯೆ ಅಂತಕ್ಕಂಥದ್ದು ನಡೀತಾ ಇದೆ. ಎಲ್ಲಿಂದ ಪ್ರಾರಂಭ ಆಯಿತು? ಮೂಲತಃ ಏನು ಆದಿ ಮಾನವ ಅಥವಾ ಪ್ರಾಚೀನ ಕಾಲದ ಗುಹೆ ಕೊಠಡಿಗಳಲ್ಲಿ ವಾಸ ಮಾಡುತ್ತಿದ್ದ ಮಾನವ, ಅವನು ಪ್ರಥಮ ಬಾರಿಗೆ ಅವನ ವೃತ್ತಿಯನ್ನು ಇಟ್ಟಿದ್ದು ಬೇಟೆಗಾರಿಕೆ. ಹಸಿವು, ಗೆಡ್ಡೆ ಗೆಣಸು ತಿಂದು ಮರದ ಗುಹೆಗಳಲ್ಲೋ ಅಥವಾ ಕೊಠಡಿಗಳಲ್ಲೋ ಅಥವಾ ಇನ್ನೆಲ್ಲೋ ಕಾಡಿನಲ್ಲಿ ಅಲೆಮಾರಿ ಜೀವನವನ್ನು ನಡೆಸಿಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅವನು ಸ್ಥಳಾಂತರಗೊಳ್ತಾ ಇದ್ದ. ಅಲ್ಲಿಂದ ಪ್ರಾರಂಭ ಆಯಿತು ವ್ಯವಹಾರ ಪ್ರಕ್ರಿಯೆ. ಅಂದರೆ ಬೇಟೆಗಾರಿಕೆ ಹಾಗೂ ಮೀನು ಹಿಡಿಯುವ ಹಂತದಿಂದ ಹಿಡಿದು ಅಂತಾರಾಷ್ಟ್ರೀಯ ವ್ಯಾಪಾರದವರೆಗೂ ಕೂಡ ಬಂದಿರತಕ್ಕಂಥದ್ದನ್ನು ನಾವು ಹಲವು ಹಂತಗಳಲ್ಲಿ ನೋಡ್ತೀವಿ. ಯಾವ್ಯಾವ ಅಂದರೆ, ಮೊದಲನೇದು ಬೇಟೆಗಾರಿಕೆ, ವ್ಯವಹಾರದ ವಿಕಸನ ಹಾಗೂ ಬೆಳವಣಿಗೆ. ವ್ಯವಹಾರದ ವಿಕಸನ ಹಾಗೂ ಬೆಳವಣಿಗೆ. ಇದರಲ್ಲಿ ಫಸ್ಟ್ ಒನ್ ಬೇಟೆಗಾರಿಕೆ ಮತ್ತು ಮೀನು ಹಿಡಿಯುವ ಹಂತ. ಸಾಮಾನ್ಯವಾಗಿ ಆದಿಕಾಲದ ಮಾನವ ತನ್ನ ವೃತ್ತಿ ಅಂತಂದ್ರೆ ಅವನು ಬೇಟೆಗಾರಿಕೆ, ಪ್ರಾಣಿಗಳನ್ನ ಬೇಟೆ ಮಾಡೋದು, ಹಸಿ ಮಾಂಸಗಳನ್ನು, ಗೆಡ್ಡೆಗೆಣಸುಗಳನ್ನು ತಿಂದು ಬದುಕ್ತಾ ಇದ್ದ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಮಾಡ್ತಿದ್ದ, ಅವನು ವಲಸೆ ಹೋಗ್ತಿದ್ದ. ಪ್ರಾಣಿಗಳನ್ನು ಬೇಟೆ ಮಾಡಿ ನದಿ ಕೊಳಗಳಲ್ಲಿ ಮೀನುಗಳನ್ನು ಹಿಡಿತಿದ್ದ. ಗೆಡ್ಡೆ ಗೆಣಸುಗಳನ್ನ, ಹಣ್ಣು ಕಾಯಿಗಳನ್ನ ಆರಿಸ್ತಾ ಇದ್ದ. ಆದರೆ ಸಾಮಾನ್ಯವಾಗಿ ಪ್ರಾಣಿಗಳ ಮಾಂಸ, ಗೆಡ್ಡೆ, ಚರ್ಮವನ್ನ ತನ್ನ ದೇಹದ ರಕ್ಷಣೆಗಾಗಿ ಅವನು ಒದಗಿಸಿಕೊಳ್ತಾ ಇದ್ದ. ಗುಹೆ ಹಾಗೂ ಮರದ ಪೊಟರೆಗಳಲ್ಲಿ ವಾಸ ಮಾಡ್ತಾ ಇದ್ದ. ಈ ಹಂತದಲ್ಲಿ ಯಾವುದೇ ಒಂದು ರೀತಿಯ ನಿರ್ದಿಷ್ಟವಾದ ಆರ್ಥಿಕ ಚಟುವಟಿಕೆಗಳು ಕಂಡು ಬಂದಿರಲಿಲ್ಲ ಅಂತಕ್ಕಂಥದ್ದು ನಮಗೆ ತಿಳಿದು ಬರ್ತದೆ. ಇನ್ನು ಎರಡನೇದು ಅಂತಂದ್ರೆ, ಸಾಮಾನ್ಯವಾಗಿ ನಾವು ಏನ್ ಮಾಡ್ತಿದ್ದ, ಪ್ರಾಣಿ ಸಾಕಾಣಿಕೆ ಅಂತ ನೋಡಿ. ಎರಡನೇ ಹಂತ ಅಂದ್ರೆ ಪ್ರಾಣಿ ಸಾಕಾಣಿಕೆ ಅಂತ ಅಂದ್ರೆ ವ್ಯವಸಾಯ. ಒಂದು ಕಡೆ ನೆಲೆ ನಿಲ್ತು ನಾವು ಕೃಷಿ ವ್ಯವಸಾಯ ಕ್ಷೇತ್ರಗಳಲ್ಲಿ ಒಂದು ನೆಲೆ ನಿಂತು ಅಲ್ಲೇ ಮಾಡಿದ ಪ್ರಾಣಿಗಳನ್ನ ಸಾಕೊಳ್ತಾ ಹೋದ. ಅಂದ್ರೆ ದನಗಳು, ಕುರಿಗಳು, ಮೇಕೆಗಳನ್ನ ಪ್ರಾರಂಭಿಸಿದ ಸಾಕ್ಲಿಕ್ಕೆ. ಅವುಗಳಿಗೆ ಏನ್ ಮಾಡಿದ, ಹುಲ್ಲು
ಮೇವು ಇವನ್ನ ಪೂರೈಸಲಿಕ್ಕೆ ಅವನು ಅಲೆಮಾರಿಯಾಗಿ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಮಾಡ್ತಾ ಹೋದ, ವಲಸೆ ಹೋಗ್ತಾ ಹೋದ. ಈ ಹಂತದಲ್ಲಿ ಮಾನವ ಏನ್ ಮಾಡ್ತಾ ಹೋದ ಅಂತಂದ್ರೆ ಸ್ವಲ್ಪ ಸುಧಾರಣೆ ಆಗ್ತಾ ಹೋದ. ಆವಾಗ ಅವನಿಗೆ ಆದಷ್ಟು ವಾಣಿಜ್ಯ ಚಟುವಟಿಕೆಗಳ ಬಗ್ಗೆ ಪರಿಕಲ್ಪನೆ ಅಂತಕ್ಕಂಥದ್ದು ಕಂಡು ಬರಲಿಲ್ಲ. ಅಂದ್ರೆ ವ್ಯವಸಾಯ ಕ್ಷೇತ್ರದಲ್ಲಿ ಅವನು ಉಳುಮೆ ಮಾಡಲಿಕ್ಕೆ ಆ ದನಕರುಗಳನ್ನು ಬಳಕೆ ಮಾಡ್ಕೊಳ್ತಿದ್ದ. ಅವುಗಳ ಚರ್ಮವನ್ನ ತನ್ನ ದೇಹಕ್ಕೆ ರಕ್ಷಣೆಗಾಗಿ ಒದಿಸಿಕೊಳ್ತಾ ಇದ್ದ. ಇನ್ನು ಮೂರನೇದು ಅಂತಂದ್ರೆ ಕೃಷಿ ಅಥವಾ ಬೇಸಾಯದ ಹಂತ. ಇಲ್ಲಿ ಪ್ರಾಣಿ ಸಾಕ್ತಾ ಹೋದ, ಅದ್ರ ಜೊತೆಗೆ ಅವನು ಫಲವತ್ತಾದಂತಹ ಭೂಮಿಯಲ್ಲಿ ಬೆಳೆಗಳನ್ನ ಬೆಳೆಯಲಿಕ್ಕೆ ಪ್ರಾರಂಭಿಸ್ತಾ ಹೋದ. ಬೇಸಾಯದ ಹಂತ ಅಂತ ಕರೀತಾರೆ. ಅಂದ್ರೆ ಪ್ರಾಣಿ ಸಾಕಾಣಿಕೆ ಅಂತ ಹಲವಾರು ವರ್ಷಗಳ ನಂತರ ಕೆಲವೊಂದು ಬೆಳೆಗಳನ್ನು ಅವನು ಬೆಳೆಯೋದನ್ನ ಕಲಿತ. ಅಂದ್ರೆ ಒಂದು ಕಡೆ ನಿರ್ದಿಷ್ಟವಾಗಿ ವಾಸಿಸುವುದಕ್ಕೆ ಮಾನವ ನಿರ್ಧರಿಸಿದ. ಅಲ್ಲಿ ವಾಣಿಜ್ಯ ಚಟುವಟಿಕೆಗಳು ಅಂತಕ್ಕಂಥ ಪ್ರಾರಂಭ. ಉದಾಹರಣೆಗೆ ದನಕರು ಸಾಕಿದ, ಅಲ್ಲೇನಾಯ್ತು, ಹಾಲು ಬಂತು, ಹಸು, ಮೇವು. ಅಲ್ಲೇನಾಯ್ತು, ಅವನು ಆ ಉತ್ಪಾದನೆ ಆದಂತಹ ಹಾಲನ್ನು ಬೇರೆ ಮಾರಾಟ ಮಾಡಲಿಕ್ಕೆ ಅಥವಾ ಅದನ್ನ ಗುಂಪುಗಳ ಚಟುವಟಿಕೆಗಳಲ್ಲಿ ವಾಸ ಮಾಡಲಿಕ್ಕೆ ಪ್ರಾರಂಭಿಸಿದ. ಸೊ ಹಾಗಾಗಿ ಅಲ್ಲಿ ಗ್ರಾಮಗಳು, ಕುಟುಂಬಗಳು, ಸಮುದಾಯಗಳು ಹುಟ್ಕೊಳ್ತವೆ. ಶ್ರಮದ ವಿಭಜನೆ ಅಂತಕ್ಕಂಥ ಪ್ರಾರಂಭ ಆಗುತ್ತೆ. ಅಂದ್ರೆ ಪ್ರತ್ಯೇಕವಾಗಿ ತಮ್ಮದೇ ಆದಂತಹ ಕಾರ್ಯಕ್ಷೇತ್ರದಲ್ಲಿ ಅಲ್ಲಿ ಪರಿಣತಿಯನ್ನ ಮತ್ತು ಕೌಶಲ್ಯವನ್ನು ಬೆಳೆಸ್ಕೊಳ್ತಾ ಹೋದ ಮಾನವರು. ಯಾವ ಹಂತದಲ್ಲಿ? ಈ ಕೃಷಿ ಅಥವಾ ಬೇಸಾಯದ ಹಂತದಲ್ಲಿ. ನೆಕ್ಸ್ಟ್ ಕುಶಲಕರ್ಮಿಗಳ ಹಂತ. ಅಂದ್ರೆ ವ್ಯವಸಾಯ ಕ್ಷೇತ್ರಕ್ಕೆ ಬೇಕಾದಂತಹ ವ್ಯವಸಾಯದ ಪರಿಕರಗಳನ್ನ, ಸಲಕರಣೆಗಳನ್ನ, ನೇಗಿಲು, ಕುಂಟೆ, ರಂಟೆ ಇವುಗಳನ್ನ ತಯಾರಿಸಬೇಕಾಗ್ತದೆ ನೋಡಿ. ಹಾಗಾಗಿ ಅವುಗಳನ್ನ ಮಾಡಿದ್ರು. ಮತ್ತೆ ಕೆಲವರು ಮನೆ ಕಟ್ಟೋದ್ರಲ್ಲಿ ಪರಿಣತಿಯನ್ನು ಪಡ್ಕೊಂಡ್ರು. ಆಮೇಲೆ ಆಹಾರ ಪದಾರ್ಥಗಳನ್ನು ಒದಗಿಸ್ತಕ್ಕಂಥ ಪ್ರಕ್ರಿಯೆಯನ್ನ ಪ್ರಾರಂಭಿಸಿದರು. ಅಲ್ಲಿ ವಸ್ತುಗಳಿಗೆ ಪರಿವರ್ತನೆ ಮಾಡ್ಕೊಳ್ತಕ್ಕಂತಹ ವಸ್ತು ವಿನಿಮಯ ಪದ್ಧತಿ ರೂಢಿಗೆ ಬಂತು. ಮತ್ತೆ ಗ್ರಾಮಾಂತರ ಪ್ರದೇಶದಲ್ಲಿ ಕುಶಲಕರ್ಮಿಗಳನ್ನು ಕಂಡು ಬಂದ್ರಲ್ಲಿ ಆ ಕುಶಲಕರ್ಮಿಗಳು ತಮ್ಮದೇ ಆದಂತಹ ಪ್ರಗತಿಗಾಗಿ ವೃತ್ತಿ ಸಂಘಗಳನ್ನು ಸ್ಥಾಪನೆ ಮಾಡಿಕೊಂಡ್ರು. ಈ ವೃತ್ತಿ ಸಂಘಗಳೇ ಮುಂದೆ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ತಕ್ಕ ನೋಡ್ತಾ ಹೋದ್ವಿ. ಆಯ್ತಾಯ್ತಲ್ವಾ? ಸೊ ಹಾಗಾಗಿ ಇದಿಷ್ಟು ಕುಶಲಕರ್ಮಿಗಳ. ಇನ್ನ ಐದನೇದು ವಸ್ತು ವಿನಿಮಯ ಪದ್ಧತಿ. ಅಂದ್ರೆ ವಸ್ತು ವಿನಿಮಯ ಪದ್ಧತಿ ಅಂತಂದ್ರೆ ಯಾವುದೇ ವಸ್ತುವನ್ನು ಕೊಟ್ಟು ಇನ್ನೊಂದು ವಸ್ತುವನ್ನ ಬದಲಾಯಿಸಿಕೊಳ್ತಕ್ಕಂತಹ ಪದ್ಧತಿ ಅಂತ ಕರೀತೀವಿ. ಅಂದ್ರೆ ಶ್ರಮ ವಿಭಜನೆಯಿಂದ ಹೆಚ್ಚು ವೇಗವಾಗಿ ವಸ್ತು ವಿನಿಮಯ ಸಾಧ್ಯ ಆಯಿತು. ಅಂದ್ರೆ ವಸ್ತುಗಳನ್ನ ನೇರವಾಗಿ ವಸ್ತುಗಳಿಗೆ ವಿನಿಮಯ ಮಾಡಿಕೊಳ್ಳುವಂತಹ ಪದ್ಧತಿಯನ್ನೇ ವಸ್ತು ವಿನಿಮಯ ಪದ್ಧತಿ, ಬಾರ್ಟರ್ ಸಿಸ್ಟಮ್ ಅಂತ ಹೇಳ್ತಾರೆ. ಇವು ಅನೇಕ ಸಮಸ್ಯೆಗಳಿಗೂ ಕೂಡ ಕಾರಣ ಆಯ್ತು. ಏನು? ಬಯಕೆಗಳ ಮರುಹೊಂದಾಣಿಕೆಗೆ ಸಮಸ್ಯೆ ಆಯಿತು. ಉದಾಹರಣೆ, ಇವು ಎಷ್ಟು ಭತ್ತ ಕೊಟ್ಟರೆ ಎಷ್ಟು ಗೋಧಿ ತಗೋಬೇಕು, ಗೋಧಿ ಮೌಲ್ಯನೇ ಬೇರೆ, ಭತ್ತದ ಮೌಲ್ಯನೇ ಬೇರೆ, ಇದೊಂದಾಯ್ತು. ಆಮೇಲೆ ಮೌಲ್ಯದ ಅಳತೆ ಸಮರ್ಪಕವಾಗಿ ಇಲ್ಲದೆ ಇರತಕ್ಕಂಥದ್ದು. ಒಂದು ಮಾಪನ ಭತ್ತಕ್ಕೆ ಎಷ್ಟು ಮಾಪನ ಗೋಧಿ ತಗೋಬೇಕು, ಅಥವಾ ಒಂದು ಹಸು ಕೊಟ್ಟರೆ ಎಷ್ಟು ಕುರಿ ತಗೋಬೇಕು, ಈ ಸಮಸ್ಯೆ ಉದ್ಭವ ಆಯಿತು. ಎರಡನೇದು. ಮೂರನೇದು, ವಸ್ತುಗಳನ್ನು ವಿಭಜಿಸುವ ಕೊರತೆ ಆಯಿತು. ವಿಭಜನೆ ಭಾರತದಲ್ಲಿ ಒಂದು ಹಸುವಿಗೆ ಸರಿ ಒಂದು ಕುರಿಗಳನ್ನ ವಿಭಜಿಸಲು ಸಾಧ್ಯವಿರಲಿಲ್ಲ, ಅಥವಾ ಮೇಕೆಯನ್ನು ವಿಭಜಿಸಲಿಕ್ಕೆ ಸಾಧ್ಯ ಇರಲಿಲ್ಲ. ಅಂದ್ರೆ ವಸ್ತುಗಳನ್ನ ವಿಭಜಿಸುವಂತಹ ಕೊರತೆ ಆಗಿದ್ದನ್ನು ನೋಡ್ತೀವಿ. ನೆಕ್ಸ್ಟ್, ವಸ್ತುಗಳ ಸಾಗಾಣಿಕೆ ಮತ್ತು ಸಂಗ್ರಹದ ಸಮಸ್ಯೆ. ಉದಾಹರಣೆಗೆ ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕೆ ಈ ವಸ್ತುಗಳನ್ನ ಸಾಗಾಟ ಮಾಡ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆನೂ ಕೂಡ ಇತ್ತು. ಹೆಚ್ಚು ಕಾಲ ಸಂಗ್ರಹ ಮಾಡಲಿಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಮತ್ತೆ ಹಣದ ಇವಿಷ್ಟು ವಸ್ತು ವಿನಿಮಯ ಪದ್ಧತಿ ಸಮಸ್ಯೆಗಳಾಗ. ಇನ್ನು ನೆಕ್ಸ್ಟ್ ಆರನೇದು ಹಣದ ಆರ್ಥಿಕ ವ್ಯವಸ್ಥೆಯ ಹಂತ ಅಂತ ಹೇಳ್ತಾರೆ. ಅಂದ್ರೆ ಪ್ರಾಣಿ ಚರ್ಮ, ಕವಡೆ ಇವುಗಳನ್ನ ವಿನಿಮಯ ಮಾಧ್ಯಮವಾಗಿ ಉಪಯೋಗಿಸ್ತಾ ಹೋದು. ಆಮೇಲೆ ಏನು ಕಾಗದದ ಹಣ ಬರುತ್ತೆ, ಅದನ್ನು ರಿಸರ್ವ್ ಬ್ಯಾಂಕ್ ಅಂತ ಕೇಂದ್ರ ಸ್ಥಾನ ವಹಿಸಿಕೊಳ್ಳುತ್ತೆ. ಈಗೆಲ್ಲ ನೋಡಿ, ಇದು ಏನು ಅಗ್ರಿಮೆಂಟ್ ಅಂತ ಕರಿತೀವಿ, ದೀಡದ ಚೆಕ್ ಬಂದಿದ್ದಾವೆ, ವಾಗ್ದಾನ ಪತ್ರಗಳು ಬಂದವೆ, ಕ್ರೆಡಿಟ್ ಕಾರ್ಡ್ ಬಂದಿದೆ, ಡೆಬಿಟ್ ಕಾರ್ಡ್ ಬಂದವೆ, ಮತ್ತೆ ಬ್ಯಾಂಕ್ ಹಣ ಅಂತಕ್ಕಂಥದ್ದು ಕೂಡ ಚಾಲ್ತಿಯಲ್ಲಿರ್ತಕ್ಕಂಥದ್ದು. ಚೆಕ್ಕು, ಡಿ.ಡಿ, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅಂತಕ್ಕಂಥದ್ದು. ಇತ್ತೀಚೆಗೆ ಈಗ ಹಣದ ಆರ್ಥಿಕ ವ್ಯವಸ್ಥೆ ಅಂತ ತುಂಬಾ ಬದಲಾವಣೆ ಆಗಿದೆ. ನೆಕ್ಸ್ಟ್, ಹಣದ ಆರ್ಥಿಕತೆಯ ಹಂತ. ಇನ್ನು ಪಟ್ಟಣದ ಆರ್ಥಿಕತೆಯ ಹಂತ ಅಂತಂದ್ರೆ, ಈ ವಿನಿಮಯಕ್ಕೆ ಬದಲಾಗಿ ಹಣ ಬಳಸುವ ಪದ್ಧತಿ ರೂಢಿಗೆ ಬಂದ ನಂತರ ಇಡೀ ಪಟ್ಟಣಗಳೆಲ್ಲವೂ ಕೂಡ ವಾಣಿಜ್ಯ ಪ್ರಗತಿಯ ಕೇಂದ್ರಗಳಾಗಿ
ಪರಿವರ್ತನೆ ಆಗ್ತಕ್ಕಂಥ ಅಲ್ಲಿ ವ್ಯಾಪಾರಸ್ಥರು ಅಸ್ತಿತ್ವಕ್ಕೆ ಬರ್ತಾರೆ. ಇವರು ಕುಶಲಕರ್ಮಿಗಳನ್ನು ಒಂದೆಡೆ ಸೇರಿಸಿಕೊಂಡು ಕಚ್ಚಾ ಪದಾರ್ಥಗಳನ್ನು ಸಂಗ್ರಹಿಸಿ ಅವರಿಂದ ಕೆಲಸ ಮಾಡಿಸಿಕೊಳ್ಳಲು ಪ್ರಾರಂಭಿಸ್ತಾರೆ. ತಯಾರಾದ ವಸ್ತುಗಳನ್ನು ಗ್ರಾಮಗಳಿಗೆ ಸರಬರಾಜನ್ನು ಮಾಡ್ತಾ ಹೋಗೋದು. ಈ ಹಂತದಲ್ಲಿ ವಾಣಿಜ್ಯ ಬಹಳ ವಿಕಾಸವನ್ನು ಹೊಂದ್ತಾ ಹೋಗುತ್ತೆ. ಮಾರುಕಟ್ಟೆಗಳು ಕೂಡ ದೇಶದ ಉದ್ದಗಲಕ್ಕೂ ಕೂಡ ಆರಂಭ ಆಗ್ತಾ ಹೋಗ್ತದೆ. ಲಾಸ್ಟ್ 8ನೇದು ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ. ಅಂತಾರಾಷ್ಟ್ರೀಯ ವ್ಯಾಪಾರ ಅಂತಂದ್ರೆ ಇದು ಇವತ್ತು ಜಾಗತೀಕರಣ, ಖಾಸಗೀಕರಣ ಮತ್ತು ಉದಾರೀಕರಣದ ಪ್ರತಿಕ್ರಿಯೆಯಾಗಿ ನೋಡಿ. ಈಗ ಕೊಲಂಬಸ್ ಅಂತಕ್ಕಂಥವನು ಅಮೆರಿಕಾ ಖಂಡವನ್ನ ಕಂಡುಹಿಡಿತಾನೆ. ನೋಡಿ, ವಾಸ್ಕೋಡಿ ಗಾಮ ನಿಮಗೆ ಗೊತ್ತಿದೆ, ಭಾರತಕ್ಕೆ ಬರ್ತಾನೆ, ಹೊಸ ಜಲಮಾರ್ಗವನ್ನ ಕಂಡುಹಿಡಿತಾನೆ, ಸಮುದ್ರ ಮಾರ್ಗ. ಪೋರ್ಚುಗೀಸರ ದೇಶದ ಮೆಗಲನ್ ಅಂತಕ್ಕಂಥ ಸ್ಪೇನ್ ದೇಶದ ದೊರೆಯ ಸಹಾಯದಿಂದ ವಿಶ್ವ ಪರ್ಯಟನೆಗಾಗಿ ಹಡಗನಲ್ಲೇನೆ ಸ್ಪೇನ್ ಬಿಟ್ಟು ದಕ್ಷಿಣ ಅಮೆರಿಕದ ದಕ್ಷಿಣ ಭೂಶಿರವನ್ನ, ಪೆಸಿಫಿಕ್ ಮಹಾಸಾಗರವನ್ನು ಸೇರ್ತಾನೆ. ಫಿಲಿಪೈನ್ಸ್ ದ್ವೀಪಗಳನ್ನು ಸೇರಿ ಅಲ್ಲಿ ಕೂಡ ಅವನು ಕೊಲ್ಲಲ್ಪಟ್ಟ ನಂತರ ಹಡಗು ವಿಕ್ಟೋರಿಯಾ 3 ವರ್ಷಗಳ ನಂತರ ಸ್ಪೇನ್ ದೇಶಕ್ಕೆ ಹಿಂದಿರುಗುತ್ತೆ. ಹೀಗೆ ವಿಶ್ವ ಪರ್ಯಟನೆಗೆ ಆ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಮೊದಲ ಬುನಾದಿಯೂ ಕೂಡ ಆಗ್ತಾ ಹೋಗುತ್ತೆ. ಸೊ ಇಷ್ಟು ಈ ವಾಣಿಜ್ಯ ಪ್ರಮುಖ ಘಟಕಗಳು ಆಗ್ತವೆ. ಅರ್ಥಾತ್ ನಮ್ಮ ಕಡೆ ಇವಿಷ್ಟು 8 ಹಂತಗಳನ್ನು ದಾಟಿ ತಿಳ್ಕೋಬೇಕಿರಬೇಕು. ಇನ್ನೇನಾದ್ರೂ ಇದ್ರ ಬಗ್ಗೆ ಸಂದೇಹ ಅನುಮಾನಗಳು ಬಂದರೆ ನೀವು ಯಾವುದೇ ಸಂದರ್ಭದಲ್ಲಿ ಕೇಳಿದ್ರು ಕೂಡ ನಾನು ಹೇಳೋಕ್ಕೆ ಪ್ರಯತ್ನ ಮಾಡಿ. ಉಳಿದಿದ್ದನ್ನು ಇನ್ನು ನೆಕ್ಸ್ಟ್ ತರಗತಿಯಲ್ಲಿ ನೋಡೋಣ. ಅರ್ಥ ಆಯ್ತಲ್ವಾ?